ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ದಿನ ಬೆಳಗ್ಗೆನೇ ಬೇಗ ಶುರು ಮಾಡ್ತಾ ಇದ್ದೀನಿ. ವಿಶೇಷತೆ ಏನು, ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಹಿಂದಿನ ದಿನ ರಾತ್ರಿ ಮೊಹರಂ ಹಿಂದಿನ ದಿನ ಮಸೂತ್ಯಾಗ ಪೂಜೆ ಮಾಡೋದು. ಅದಕ್ಕೆ ಏನೇನು ಸಕ್ರೆ ಎಡಿ ಅಂದರೆ ನೈವೇದ್ಯ ಮಾಡಿದ್ದು. ಹಂಗೆ ಪಕ್ಕೀರನ್ನ ಹಾಕ್ತಾರಲ್ಲ ಮಕ್ಕಳೆಲ್ಲ, ಅದೇ ರೀತಿಯಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮರನೇ ದಿವಸ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಬೇಕು ಅಂಥೇಳಿ ಉಪ್ಪಿಟ್ಟನ್ನು ಮಾಡ್ಕೊಂಡಿವ್ರಿ ಫ್ರೆಂಡ್ಸ್. ಅಂದ್ರೆ ಮನೆಗೆ ಮಂದಿ ಗೆಸ್ಟ್ ಎಲ್ಲ ಭಾಳ ಬಂದಿದ್ರು. ಅದರ ಸಂಬಂಧ ಉಪ್ಪಿಟ್ಟು ಬೇಗ ಆಗುತ್ತೆ ಅನ್ನೋ ಸಂಬಂಧ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಕುಂತಿದ್ವಿ. ಮನೆಯೊಳಗೆ ನಮ್ಮ ಅಮ್ಮಾರು ಭಾಳ ಚಲೋ ಉಪ್ಪಿಟ್ಟು ಮಾಡ್ತಾರೆ, ಹಾಗಾಗಿ ಅವರು ಉಪ್ಪಿಟ್ಟು ಮಾಡ್ತಾರೆ. ಈ ದಿನ ಮೊಹರಂ ಯಾವ ರೀತಿ ನಮ್ಮ ಊರಾಗ ಆಚರಣೆ ಮಾಡ್ತೀವಿ, ಹೆಂಗೆ ಆಚರಣೆ ಮಾಡ್ತೀವಿ ಅಂಥೇಳಿ ಈ ಕಂಪ್ಲೀಟ್ ವಿಡಿಯೋದೊಳಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಈ ರೀತಿ ರೆಡಿ ಆಗಿದ್ದೆ, ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂಥೇಳಿ. ಹಂಗೆ ಎಲ್ಲರೂ ಕೂಡ ರೆಡಿ ಆಗ್ತಾನೆ ಇದ್ವಿ ಫ್ರೆಂಡ್ಸ. ನೋಡತ್ತಿರಲ್ರಿ ಯಾವ ರೀತಿ ಅಂಥೇಳಿ. ನಮ್ಮ ಮನೆಗೆ ಬಂದಿರೋ ನಮ್ಮ ಚಿಕ್ಕಿ ಮಕ್ಕಳು ಅಂದರೆ ನಮ್ಮ ತಂಗಿಯರೆಲ್ಲರೂ ನೀಟಾಗಿ ಕಲರ್ ಹೂವು ಹಾಕ್ಕೊಂಡು ರೆಡಿಯಾಗಿ ಕುಂತಿದ್ರು. ಅಲ್ಲಿ ಮಸೂತಿಯಾಗ ಪೂಜೆ ಕೂಡ ನಡೆಯಕ್ಕೆ ಕುಂತಿತ್ತು. ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತೀವಿ ನಮ್ಮೂರಾಗ ಮೊಹರಮ್ನ ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬರ್ರಿ ಫ್ರೆಂಡ್ಸ, ಮಸೂತಿಯಾಗ ಏನೇನು ಪೂಜೆ ನಡೆಯಕ್ಕೆ ಕುಂತೈತೆ ಅಂಥೇಳಿ ಈಗ ನಾನು ನಿಮಗೆಲ್ಲ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ಟಿಫನ್ ಈ ರೀತಿ ಇತ್ತು ನೋಡಿರಿ ಫ್ರೆಂಡ್ಸ. ನಾವು ಹಿಂದಿನ ದಿವಸ ಮಾದಲಿ ಮಾಡಿದ್ವಿ, ಮತ್ತು ಉಪ್ಪಿಟ್ಟು, ಕೇಸರಿಬಾತ್ ಮತ್ತು ಗಿಣ್ಣ ತೊಗೊಂಬಂದಿದ್ದಾರೆ ನಮ್ಮವ್ವರು, ಅದನ್ನ ತಿಂದ್ವಿ. ಈಗ ಮತ್ತೆ ನೆಕ್ಸ್ಟ್ ದೇವ್ರ ಹೊರಗಡೆ ಬಂದು ನೋಡಕ್ಕೆ ಕುಂತಿರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತೇಳಿ. ನಮ್ಮೂರಾಗ 2 ಡೋಲ್ ಇದಾವೆ ರೀ. ಅದೇ ರೀತಿಯಾಗಿ ನಮ್ಮ ಓಣಿ ಡೋಲಿ ಇದೆ. ಈಗ ಬೆಳಗ್ಗೆ ಒಂದ್ಸಲ ದೇವ್ರನ್ನ ಕುಂದರ್ಸಿ ಅದಕ್ಕೆ ಊದ್ಕಿ ಎಲ್ಲ ಹಾಕಿ ಎಲ್ಲರೂ ಪೂಜೆ ಮಾಡ್ತಾರೆ. ಊರಿಗೆಲ್ಲ ಮನೆ ಹೆಣ್ಮಕ್ಳು ಬಂದಿರ್ತಾರೆ ಈ ಹಬ್ಬದ ದಿವಸ. ಮಾಮನ ಕೈ ಕೊಡ್ತೇವೆ ಒಯ್ದು ಕೊಟ್ಟು ಆಗಿ ಓದ್ಕಿ ಎಲ್ಲ ಆದಮೇಲೆ ಈ ಥರ ಮನೋರಂಜನೆ ಕಾರ್ಯಕ್ರಮಗಳು ಇರ್ತವೆ. ಕೋಲಾಟ, ಹೂವಿಂದು ಹೆಜ್ಜೆ ಕೋಲು, ಹಂಗೆ ಮತ್ತು ಇನ್ನು ಲೇಜಿಮ್ ಕೂಡ ಆಟ ಆಡ್ತಾರೆ ರೀ ಫ್ರೆಂಡ್ಸ್. ಇಷ್ಟೆಲ್ಲ ಇರ್ತವೆ. ಎಲ್ಲರೂ ನೋಡೋಕೆ ಕುಂತಿದ್ರು. ಹಂಗೆ ನಾನು ಮಧ್ಯಾಹ್ನದ ಊಟಕ್ಕೆ ತಯಾರಿಗೆ ಅಂಥೇಳಿ ಸ್ವಲ್ಪ ಅನ್ನ ಕೊಬ್ಬರಿ ಸಾರು ಮಾಡಕ್ಕೆ ಕುಂತಿದ್ದೆ. ಮಾಡಿ ಆಮೇಲೆ ಹಿಂದಿನ ದಿವಸ ಮಾದಲಿ ಕೂಡ ಮಾಡಿದ್ವಿ. ಭಾಳ ಜನ ಬರೋದ್ರಿಂದ ನಾವು ಹಿಂದಿನ ದಿನ ಮಾದಲಿ ಮಾಡಿ ಇಟ್ಬಿಟ್ಟಿರ್ತೀವಿ ನಮ್ಮ ಕಡೆ. ಈಗ ಕೊಬ್ಬರಿ ಸಾರನ್ನು ಮಾಡಿ ಸ್ವಲ್ಪ ರೈಸ್ ಮಾಡಿದ್ರೆ ಆತಂತೇಳಿ ಮಾಡಕ್ಕೆ ಮಧ್ಯಾಹ್ನದ ಊಟಕ್ಕೆ ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಹೊರಗಡೆ ಎಲ್ಲ ಈ ರೀತಿ ಮನೋರಂಜನೆ ಕಾರ್ಯಕ್ರಮಗಳು ನಡೆಯಕ್ಕೆ ಕುಂತಿದ್ವು ಫ್ರೆಂಡ್ಸ್. ಹಂಗೆ ಸಾಯಂಕಾಲನೂ ಮತ್ತೊಂದು ಸಲ ದೇವ್ರು ಕೂತ್ಕೊಂತವು. 2 ಡೋಲಿ ಅದಾವ್ರಿ ನಮ್ಮೂರಾಗ. 2 ಡೋಲಿ ಕುಂತಾಗ ಊದ್ಕಿ ಹಾಕಿದ್ಮೇಲೆ ಅವು ಹೊಳೆ ಕಳಿಸ್ತಾರೆ. ಆ ಹೊಳೆ ಕಳಿಸೋ ಹೊತ್ನ್ಯಾಗೂ ಮತ್ತು ಅಡುಗೆ ಮಾಡಿ ಬುತ್ತಿ ಕಟ್ಟಬೇಕಾಗತ್ತೆ. ನಾನಿಲ್ಲಿ ಸೂಸ್ಲಾ ಕೂಡ ಮಾಡಕ್ಕೆ ಕುಂತಿದ್ದೆ. ಈ ಪುಟಾಣಿನ ಮಿಕ್ಸಿ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ, ಗಸಗಸೆ ಮತ್ತು ಏಲಕ್ಕಿ ಎಲ್ಲ ಹಾಕಿ ಸೂಸ್ಲಾ ಮಾಡಿಕೊಂಡು ಮತ್ತು ಚೆಂಗೆ ಮಾಡೋದು
ಇವತ್ತು ವಿಶೇಷ. ಇದು ಚೆಂಗೆ ಮಣಿ ರೀ ಫ್ರೆಂಡ್ಸ್. ಇದು ಕಲ್ಲಿನ ಮಣಿ ಆಗಿರುತ್ತೆ. ಅದ್ರ ಮೇಲೆ ನಾವು ಚಪಾತಿ ಹಿಟ್ಟು ಏನು ನಾದ್ಕೊಂಡಿರ್ತೀವಲ್ಲ ಆ ಚಪಾತಿ ಹಿಟ್ಟನ್ನ ಅದ್ರ ಮೇಲೆ ತಟ್ಟಿ ಅಥವಾ ಲಟ್ಟಿಸಿ ಚೆಂಗೆನ ಮಾಡಿ ಅದ್ರ ಮೇಲೆ ತುಪ್ಪ ಮತ್ತು ಚೆಂಗೆ ಅಂದ್ರೆ ನಾನು ಸೂಸ್ಲ ಏನು ಮಾಡಿದ್ನಲ್ಲ, ಸೂಸ್ಲ ಅಂದ್ರೆ ಕಡಲೆ ಹಿಟ್ಟಿಂದು ಬೆಲ್ಲ ಹಾಕಿ ಎಲ್ಲ ಮಾಡಿದ್ದು ಸೂಸ್ಲನ ಹಾಕಿ ಮೊಸರನ್ನ ಮತ್ತು ಪಲ್ಯ ಈ ಚೆಂಗೆನ ನಾವು ಅಲ್ಲೇ ಬುತ್ತಿ ಕಟ್ತೀವಿ ಫ್ರೆಂಡ್ಸ್. ಅಂದರೆ ಹೊಳಿಗೆ ಹೋದಾಗ ಅಲ್ಲೆಲ್ಲರೂ ಓದ್ಕೆ ಹಾಕಿ ಆ ಬುತ್ತಿನ ಹಂಚಿ ಊಟ ಮಾಡಿ ಬರ್ತಾರೆ. ಆ ಬುತ್ತಿನೂ ಕೂಡ ನಮ್ಮಮ್ಮರು ಇಲ್ಲಿ ಬುತ್ತಿ ಕಟ್ಟಾಕ ಕುಂತಿದ್ರು, ನಾ ಚೆಂಗೆ ಮಾಡಾತಿದ್ದೆ. ನೋಡಕ್ಕೆ ಕುಂತಿರಲ್ಲ ಬುತ್ತಿ ಯಾವ ರೀತಿ ಕಟ್ಟಾಕ ಕುಂತೀವಿ ಅಂಥೇಳಿ. ಮತ್ತು ಸಾಯಂಕಾಲ ಆದಮೇಲೆ ದೇವ್ರನ್ನ ಎಬ್ಬಿಸ್ತಾರೆ ಫ್ರೆಂಡ್ಸ್. ಅಂದರೆ ಡೋಲಿ ಹೊರಗೆ ತೊಗೊಂಡು ಬರ್ತಾರೆ. ಅದೇ ರೀತಿಯಾಗಿ ಈಗ ಸಾಯಂಕಾಲ 5:30 ಆಗಿತ್ತು ಟೈಮು. ಈ ರೀತಿಯಾಗಿ ನಮ್ಮೂರಿನ ಮೊಹರಂ ಹಬ್ಬನ ನಾವೆಲ್ಲರೂ ಕೂಡಿ ಆಚರಿಸ್ತೀವಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ನಿಮ್ಮ ಕಡೆ ಯಾವ ರೀತಿ ಮೊಹರಂ ಹಬ್ಬನ ಆಚರಿಸ್ತೀವಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮರೆತು ಕೂಡ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು ಅಂಥೇಳಿ ಕೇಳ್ಕೊತಾ ಇದ್ದೀನಿ. ಮತ್ತು ಈಗ ಮೊಹರಂ ಹಿಂದಿನ 3 ದಿವಸದ ಹಿಂದೆ ನಮ್ಮ ಮನ್ಯಾಗ ಪಕ್ಕೀರ್ನ ಹಾಕ್ತಾರೆ. ಪಕ್ಕೀರ್ ಅಂದ್ರೆ ಚಿಕ್ಕ ಮಕ್ಕಳಿಗೆ ಮೊದಲಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಎಲ್ಲ ತಂದಿರ್ತೀವಿ. ಹೊಸ ಬಟ್ಟೆ ಹಾಕ್ಕೊಂಡು ಮಸೂತಿಗೆ ಕರ್ಕೊಂಡೋಗಿ ಅವ್ರಿಗೆ ಅಲ್ಲಿ ನಾವು ಸಕ್ರೆ ಓದಿಸೋದು ಅಂತ ಹೇಳ್ತೀವಿ. ಅಂದರೆ ಸಕ್ರೆನ ನೈವೇದ್ಯ ಮಾಡಿಸಿ ಮಕ್ತುಮ್ ಸಕ್ರೆ ಅಂತೇಳಿ ಸ್ಪೆಷಲ್ ಆಗ್ಯದ ಸಿಗುತ್ತೆ ರೀ ಸಕ್ರೆ ಓದಿಸೋದು. ಆ ಸಕ್ರೆ ತೊಗೊಂಡು ಹೋಗಿ ಓದಿಸ್ಕೊಂಡು ಆ ಮಕ್ಕಳಿಗೆ ಕೈಲಾಡಿ ಕೊಳ್ಳಾಡಿ ಕಟ್ಕೊಂಡು ಮನೆಗೆ ಕರ್ಕೊಂಡು ಬರ್ತೀವಿ. ಆಮೇಲೆ ಮೊಹರಂ ಕೊನೆ ದಿನ ಆ ಮಕ್ಕಳ ಕೈಯೊಳಗೆ ಏನೇನು ಕೈಲಾಡಿ ಕೊಳ್ಳಾಡಿ ಹಾಕಿರ್ತೀವಲ್ಲ ಅದನ್ನು ಬಿಚ್ಚಿ ಆ ಡೋಲಿಗೆ ಹಾಕ್ತೀವಿ ರೀ ಫ್ರೆಂಡ್ಸ. ಈಗ ನೋಡಿರಿ 2 ಕಡೆದ್ದು ಡೋಲಿ ಬರುತ್ತೆ. 2 ಓಣಿ ಡೋಲಿ ಕೂಡ ಬರಕ್ಕೆ ಕುಂತೈತಿ. ಅವು 2 ಓಣಿ ಡೋಲಿ ಕೂಡಿ ಓದ್ಕಿ ಹಾಕ್ತಾರೆ ಫ್ರೆಂಡ್ಸ್. ಈ ರೀತಿ ಓದ್ಕಿ ಹಾಕಿದ್ಮೇಲೆ ದೇವರು ಹೊಳಿಗೆ ಹೋಗ್ತಾವ ಅಂತ ಹೇಳ್ತಾರೆ. ಹಂಗೆ ಎಲ್ಲರೂ ಕೂಡ ಬೆಲ್ಲ ಅದು ಹಾಕ್ತಿರ್ತಾರೆ ಫ್ರೆಂಡ್ಸ್. ಬೆಲ್ಲ ಎಲ್ಲ ಹಾಕಿ ಅವುಗಳಿಗೆ ಮಾಮ್ಲರಾಯ ಮೋಂದಿ ಅನ್ನೋ ಒಂದು ಶ್ಲೋಕನ ಹೇಳ್ತಾ ಇರ್ತಾರೆ. ಇಷ್ಟೆಲ್ಲ ಅದಾದಮೇಲೆ ಮೊಹರಂ ಹಬ್ಬ ಆಗುತ್ತೆ. ಮತ್ತು ಸಾಯಂಕಾಲ ಹೊಳಿಗೆ ಕಳಿಸಿ ಹೊಳ್ಳಿ ಬರೋ ಹೊತ್ನ್ಯಾಗ ಅವು ದೇವ್ರನ್ನೆಲ್ಲ ಹೊಳಿಗೆ ಕಳಿಸಿ ಹೊಳ್ಳಿ ಬರೋ ಹೊತ್ನ್ಯಾಗ ಒಂದು ನುಡಿನ ಹೇಳ್ತಾರೆ ಫ್ರೆಂಡ್ಸ್. ಅದು ಯಾವುದು ಅಂತೇಳಿ ನಾನು ನಿಮಗೆಲ್ಲ ತೋರಿಸ್ತೀನಿ. ಈಗ ನೋಡಕ್ಕೆ ಕುಂತಿರಲ್ಲ 2 ಡೋಲಿ ಕೂಡಿದಾದ್ಮೇಲೆ ಒದಕಿ ಹಾಕ್ತಾರೆ. ಒಂದು ಡೋಲಿ ಮುಂದೆ ಹೋಗುತ್ತೆ. ಈಗ 2 ಸಮ ಹೋಗಿ ಒಂದು ಡೋಲಿ ಮುಂದೆ ಹೋಗುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಡೋಲಿ ಹೋಗುತ್ತೆ. ಈಗ ಸಾಯಂಕಾಲದ ಹೊತ್ತಿಗೆ ಏನು ಆಚರಣೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಈ ರೀತಿಯಾಗಿ ಹೇಳ್ಕೊತ ಮಸೂತಿ ಕಡೆ ಹೋಗ್ತಾರೆ ರೀ. ಮತ್ತು ಸಾಯಂಕಾಲ ಅಡುಗೆ ಮಾಡ್ಬೇಕಾಗುತ್ತೆ. ನಮ್ಮ ಮನ್ಯಾಗ ನಿಶಾನಿ ಕೋಲು ಅಂಥೇಳಿ ಬರುತ್ತೆ. ಆ ನಿಶಾನಿ ಕೋಲಿಗೆ ನೈವೇದ್ಯ ಮಾಡಿದ ಮೇಲೆ ಅಂದರೆ ಅವರು ಬಂದು ನಮ್ಮ ಮನ್ಯಾಗ ಪೂಜೆ ಮಾಡಿ ನೈವೇದ್ಯ ಆದಮೇಲೆ ನಾವು ಊಟ ಮಾಡಬೇಕಾಗುತ್ತೆ ಚೆಂಗೆನ. ಅಲ್ಲಿ ಮಟ್ಟ ನಾವು ಯಾರು ಮನೆಯವರು ಈ ಚೆಂಗೆನ ತಿಂದಿರಂಗಿಲ್ಲ. ಈಗ ನೋಡಕ್ಕೆ ಕುಂತಿರಲ್ಲ ಗೋಧಿ ಹಿಟ್ಟನ್ನು ನಾದಿಟ್ಟಿರ್ತೀವಿ. ಅದನ್ನು ಈ ರೀತಿಯಾಗಿ ಲಟ್ಟಿಸಿ ಚೆಂಗೆನ ಮಾಡ್ಕೊತೀವಿ ಫ್ರೆಂಡ್ಸ. ಅದಕ್ಕೆ ಮತ್ತೆ ವಾಪಸ್ಸು ಇನ್ನೊಂದು ಸಲ ನೈವೇದ್ಯ ಮಾಡಿ ಅದಕ್ಕೆ ಅದೇ ಹೇಳಿದ್ನಲ್ಲ ನಾನು ಮಾಡಿಟ್ಟಿರುವಂಥ ಸೂಸ್ಲ ತುಪ್ಪ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡ್ತೀವಿ. ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಮ್ಮೂರಲ್ಲಿ ಈ ರೀತಿಯಾಗಿ ನಾವು ಮೊಹರಮ್ಮನ ಆಚರಣೆ ಮಾಡ್ತೀವಿ. ನಿಮ್ಮೂರಲ್ಲಿ ಯಾವ ರೀತಿ ಮಾಡ್ತೀರಿ ಹೇಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದರಲ್ಲಿ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.